ಕಾಳು ಕಡಿ ಮತ್ತೆ ತರಕಾರಿ ವೇಸ್ಟೇಜ್ ಇರ್ತತಲ್ಲ ಸರ್ ಅದನ್ನ ಹಾಕಿ ಬೆಳೆಸಬಹುದು. 1,000 ಕೋಳಿ ತಗೊಂಡ್ರೆ 100 ಕೋಳಿ ಫ್ರೀ ಕೊಡತ್ತೇನೆ ಸರ್, ನಾನು ಸಬ್ಸಿಡಿ ಕೊಡತ್ತೇನೆ ರೈತರಿಗೆ. ಸರ್ ನೀವು 1,000 ಕೋಳಿ ಸಾಕಿದ್ರೆ ಸರ್ ನಿಮ್ಗೆ ಕಮ್ಮಿ ಅಂದ್ರೆ 70 ರಿಂದ 80,000 ರೂಪಾಯಿ ಪ್ರಾಫಿಟ್ ಸಿಗ್ತದೆ ಸರ್. ಊಟ ಉಚಿತ, ಟ್ರೈನಿಂಗ್ ಉಚಿತ, ಮತ್ ಮಗಿ ಸಬ್ಸಿಡಿ ಹಾಕಿ ಕೊಡತ್ತೇವೆ ನಾವು. ಪ್ರತಿಯೊಂದನು ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡತ್ತೇವೆ ಸರ್ ನಾವು. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಒಂದು ನೂತನ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ನಾಟಿ ಕೋಳಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ತುಂಬ ವೆಚ್ಚ ಬರುತ್ತೆ. ಆ ವೆಚ್ಚನ ಹೆಂಗೆ ಸರಿದೂಗಿಸ್ಬೇಕು ಅನ್ನೋಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ. ಅದ್ರ ಜೊತೆ ನಾನು ನಾಟಿ ಸಾಕಾಣಿಕೆ ಮಾಡಬೇಕು ಅನ್ನೋದಾದರೆ ನಾನು ಟ್ರೈನಿಂಗ್ ತೊಗೋಬೇಕಪ್ಪ, ನಾನು ಯಾವ ಥರ ಟ್ರೈನಿಂಗ್ ತೊಗೋಬೇಕು, ಅದಕ್ಕೆ ಬರ್ತಕ್ಕಂಥ ರೋಗಗಳು ಯಾವುವು, ಆ ರೋಗಗಳನ್ನು ನಾನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಬಂದಿರ್ಬೋದು. ಇವತ್ತು ನಾನು ಬೆಳಗಲಿ ಅಂತಕ್ಕಂಥದ್ದು ನಿಮಗೆ ಹುಬ್ಬಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ದೂರ ಆಗುತ್ತೆ. ಇಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಟ್ರೈನಿಂಗನ್ನು ಕೊಟ್ಟು ನಿಮಗೆ ಕೋಳಿ ಸಾಕಾಣಿಕೆ ಯಾವ ಥರ ಮಾಡಬೇಕು, ಫುಡ್ ಯಾವ ಥರ ಕೊಡಬೇಕು, ಲಸಿಕೆಗಳು ಏನೇನು ಬರ್ತವೆ, ಕೋಳಿಗೆ ಬರ್ತಕ್ಕಂಥ ರೋಗಗಳು ಯಾವುವು, ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೀವು ನೋಡಿ. ಜೊತೆಗೆ ನಿಮಗೆ ಒಂದು ವಿಶೇಷವಾಗಿರುವಂಥ ಆಫರನ್ನು ಇವರು ಕೊಡ್ತಾ ಇದ್ದಾರೆ. ಆಫರ್ ಏನಂತಕ್ಕಂಥದ್ದನ್ನು ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಫರ್ ಏನಂತಕ್ಕಂಥದ್ದನ್ನು. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಬಾಲಚಂದ್ರ ಕೊಳಲ್ ಅಂತ ಸರ್. ನಾವೀಗ ಹುಬ್ಳಿ ಸರ್. ನಮ್ಮ ಫಾರ್ಮ್ ಬಂದ ಬೆಳಗ್ಲಿ ಸರ್, ಹುಬ್ಳಿನಿಂದ 10 ಕಿಲೋಮೀಟರ್ ಇದೆ ಸರ್. ಫಾರ್ಮ್ ಪರಿಚಯ ಮಾಡಿಸ್ಕೊಟ್ಬಿಡಿ ಸರ್. ಸರ್ ರೈತ ಮಿತ್ರ ನಾಟಿ ಕೋಳಿ ಫಾರ್ಮ್ ಅಂತ ಸರ್. ನಮ್ಮಲ್ಲಿ ನಾಟಿ ಕೋಳಿ, ಮೈಸೂರು ನಾಟಿ, ಸೋನಾಲಿ, ಕಾವೇರಿ, DP ಕ್ರಾಸ್, ಕಡಕ್ನಾಥ್, B3, AT ಎಲ್ಲ ಸಿಗ್ತಾವ ಸರ್. ಎಷ್ಟು ವರ್ಷದಿಂದ ಈ ಉದ್ಯಮ ಮಾಡ್ತೀರಾ ಸರ್? 15 ವರ್ಷ ಆಯ್ತು ಸರ್ ಮಾಡೋದ. 15 ವರ್ಷದಿಂದ ಮಾಡ್ತಿದ್ದೀರಾ ಸರ್? ನಿಮ್ಮ ಒಂದು ನಾಟಿ ಕೋಳಿ ಕೇಂದ್ರದ ವಿಶೇಷತೆ ಏನು ಸರ್? ಸರ್ ನಮ್ಮ ನಾಟಿ ಕೋಳಿ ಸರ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರ್ತದೆ ಸರ್. ಇವು ಮತ್ತ ಏನ ರೋಗಗಳು ಬರುದಿಲ್ಲ ಸರ್. ನಾವು ನ್ಯಾಚುರಲ್ ಆಗಿ ಸಾಕ್ತೇವೆ ಸರ್. 1 ತಿಂಗಳಷ್ಟ ಒಳಗೆ ಸಾಕ್ತೇವೆ ಸರ್. 1 ತಿಂಗಳಾದ್ಮೇಲೆ ಹೊರಗೆ ಬಿಟ್ಬಿಡ್ತೇವೆ ಸರ್. ಫಾರ್ಮ್ ನೋಡೋಣ ಸರ್. ನೋಡು ಸರ್. ಸರ್ ಈಗ ನಿಮ್ಮ ಹತ್ರ ಇರೋ ಕೋಳಿಗಳು ಸರ್ ಈಗ? ಹ್ಞೂ ಸರ್. ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಬಂತು ಸರ್? ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ತಮ್ಮ ವರ್ಕ್? ಸರ್ ನಮ್ಮ ಇನ್ನೊಬ್ಬ ಕಡೆ ಕೆಲ್ಸಕ್ಕೆ ಹೋಗೋಕಿಂತ ನಮ್ದ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕಂತಂದ್ ಸರ್ 10 ವರ್ಷ ನಾ ಬಾಡಿಗೆ ಫಾರ್ಮ್ ಮಾಡಿದೆ ಸರ್. 10 ವರ್ಷ ಬಾಡಿಗೆ ಫಾರ್ಮ್ ಮಾಡಿದೆ. ಆಮೇಲೆ ಸರ್ ನಾನ ಸ್ವಂತ ಜಮೀನ್ ತಗೊಂಡು ಸರ್, ನಾನ ಬೋರ್ವೆಲ್ ಹಾಕಿ, ನಾನ ಸಡ್ ಹಾಕಿ ಸರ್, ನಾನ ಈಗ ಸ್ವಂತ ನಂದ ಫಾರ್ಮ್ ಇದೆ ಸರ್. ಈಗ ನಿಮ್ದೇ ಫಾರ್ಮ್? ನಂದ ಸರ್, ಓನ್ ಸರ್. ಅದ್ರೊಳಗೆ ನನಗೆ ಚಲೋ ಪ್ರಾಫಿಟ್ ಆದ ಸರ್. ಅದ್ರ ನಿಂತ ನಾನು ಮತ್ತೆ ನಂದ ಸ್ವಂತ ಅದಂತ ಫಾರ್ಮ್ ಮಾಡಿದೆ ಸರ್. ಈಗ ನಾನು ಒಂದು ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಯಾವ ಬಜೆಟ್ ಅಲ್ಲಿ ನಾನು ಒಂದು ಕೋಳಿ ಸಾಕಾಣಿಕೆ ಮಾಡಬಹುದು? ಬಜೆಟ್ ಅಂದ್ರೆ ನಿಮ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಇರ್ತದೆ ಅಷ್ಟ ಮಾಡಬಹುದು ಇದು. ಈಗ ನಿಮ್ ಕಡೆ 100 ಕೋಳಿ ಹಾಕ್ಬಹುದು, 50 ಕೋಳಿ ಹಾಕ್ಬಹುದು, 1000 ಕೋಳಿ ಹಾಕ್ಬಹುದು, 500 ಕೋಳಿ ಹಾಕ್ಬಹುದು ಸರ್. ಇಷ್ಟ ಬಜೆಟ್ ಅಂತ ಏನಿಲ್ಲ ಸರ್. ನಿಮ್ ಕಡೆ ಇದ್ದಷ್ಟು ಮಾಡಬಹುದು ಸರ್. ಇದ್ದಷ್ಟು ನಾವು ಮಾಡ್ಕೋಬಹುದು. ಈಗ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ನಾನು ಏನೆಲ್ಲ ತಿಳ್ಕೊಂಡಿರ್ಬೇಕು ಸರ್? ನಾನು ಸರ್ ಮೊದ್ಲು ಇದಕ್ಕ ರೋಗಗಳು ಹೆಂಗ್ ಬರ್ತಾವ ಹೆಂಗಿಲ್ಲ ಅದ್ ಬಾಳ ಇಂಪಾರ್ಟೆಂಟ್ ಸರ್. ನೀವು ಯಾವಾಗ್ಲೂ ಹೇಳ್ತೇನೆ ನೋಡು ಸಗ, ಬೀಜಗಳನ್ನ ಆಯ್ಕೆ ಸಗ. ಈಗ ಒಂದ್ ರೈತ ಒಂದು ಏನಾರ ಹೊಲ್ದಾಗ ಬೆಳಿಬೇಕನ್ನೋ ಸಗ ಮೊದ್ಲು ಬೀಜ ಕಟ್ ಆಯ್ಕೆ ಮಾಡ್ಕೋತಾನ. ಅದ ಟೈಪ್ ನಾವ್ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕು ಸಗ. ಈಗ ಬೀಜನ ಸರಿ ಇಲ್ಲ ಅಂದ್ರೆ ಫಲವತ್ತಾದ ಮಣ್ಣು ಇತ್ತಂದ್ರು ಅಲ್ಲಿ ಪೀಕ್ ಸರಿಯಾಗಿ ಬರುದಿಲ್ಲ ಸಗ. ಬೀಜಗಳು ಸರಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ ನಾವು ಮರಿಗಳನ್ನ ಹೆಂಗ ಚೆನ್ನಾಗಿ ಆಯ್ಕೆ ಮಾಡಿದ್ವಿ ಅಂದ್ರೆ ಅದ ಟೈಪ್ ನಮ್ದು ಇದು ಬರ್ತದ ಸಗ. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು, ಕೋಳಿಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಏನ್ ವ್ಯತ್ಯಾಸ? ಬೈಲರ್ ಸರ್. ಸರ್ ಬೈಲವಾಗ ರೋಗ ನಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರ್ತದೆ ಸರ್. ಇದು ರೋಗ ಬಂದ್ರೆ ತಡ್ಕೋ ಕೆಪಾಸಿಟಿ ಇರ್ತದೆ, ಅದಕ್ಕೆ ತಡ್ಕೋ ಕೆಪಾಸಿಟಿ ಇರೋದಿಲ್ಲ ಸರ್. ಮೇನ್ ಇಂಪಾರ್ಟೆಂಟ್ ಸರ್. ಇದು ಇನ್ನೊಂದು ಹೊರಗ್ ಬಿಟ್ಟು ಸಾಕ್ಬೋದು ಸರ್. ಅದಕ್ಕೆ ಫೀಡ್ ಹಾಕಿ ಸಾಕ್ಬೇಕು ನಾವು. ಇದು ಹೊರಗ್ ಬಿಟ್ಟಂದ್ರೆ ಸರ್, ಇದು ನಾವ್ ಏನ ನ್ಯಾಚುರಲ್ ಫುಡ್ ಹೊಲದಾಗ ಬೆಳೆದಂತದ ಕಾಳು ಕಡಿ ಮತ್ತೆ ತರಕಾರಿ ವೇಸ್ಟೇಜ್ ಇರ್ತದಲ್ಲ ಸರ್, ಅದನ್ನ ಹಾಕಿ ಬೆಳೆಸಬಹುದು ನಾವು. ಮತ್ ನಿಮ್ ಹೊಲದಲ್ಲಿ ಸಾಕೋಬಹುದು ಸರ್. ನೀವು ಒಂದ್ ಬೋರ್ವೆಲ್ ಸಡ್ ಐತಿ, ನಿಮ್ದು ಒಂದ್ ಯಾವ್ದೋ ಒಂದ್ ಸಣ್ಣ ಸಡ್ ಇತ್ತಂದ್ರೆ ಅದ 150 ಸಾಕೋಬಹುದು, 200 ಸಾಕೋಬಹುದು, 300 ಸಾಕೋಬಹುದು ಸರ್ ನೀವು. ಈಗ ಬೇರೆ ಕೋಳಿ ಫಾರ್ಮ್ಗೂ ನಿಮ್ ಕೋಳಿ ಫಾರ್ಮ್ಗೂ ಏನ್ ವ್ಯತ್ಯಾಸ ಸರ್? ನಿಮ್ಮ ಹತ್ರ ನಾನು ಯಾಕೆ ತಗೋಬೇಕು ಅಂತ ಕೆಲವರು ಪ್ರಶ್ನೆ ಹಾಕ್ತಾರೆ. ನಾನು ಯಾಕೆ ತಗೋಬೇಕು ಸರ್? ನಾನು ಸಬ್ಸಿಡಿ ಕೊಡತ್ತೇನೆ. ಮೇನ್ ಇಂಪಾರ್ಟೆಂಟ್ ಐತೆ ಅಂತ ಸರ್. ಎದಕ್ಕಂದ್ರೆ ಸರ್ 1,000 ಕೋಳಿ ತಗೊಂಡ್ರೆ 100 ಕೋಳಿ ಫ್ರೀ ಕೊಡತ್ತೇನೆ ಸರ್. ನಾನು ಸಬ್ಸಿಡಿ ಕೊಡತ್ತೇನೆ ರೈತರಿಗೆ. ಎದಕ್ಕೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಸರ್. ನಂದ ನೋಡಿದ್ರೆ ಚಿಕ್ಕ 10,000 ಸೇಲ್ ಐತ್ರಿ ಮಂತ್ಲಿ ಸರ್. ಅದ್ರೊಳಗ ನಾ 5,000 ಸಬ್ಸಿಡಿ ರೈತರಿಗೆ ಕೊಡತ್ತೇನೆ. ಈಗ 1 ತಿಂಗಳಿನಂತ 1ನೇ ತಾರೀಕಿಂತ 1ನೇ ತಾರೀಕು ಮಟ್ಟ 5,000 ಯಾರು ಬುಕಿಂಗ್ ಮಾಡ್ತಾರ ಸರ್ ಜಲ್ದಿ, ಅದ್ರೊಳಗ ನಾನು ಅವಾಗ 100 ಮಗಿ ಫ್ರೀ ಕೊಡ್ತೇನೆ. 1,000 ತಗೊಂಡ್ರೆ ಸರ್ 100 ಮಗಿ ತಗೊಂಡ್ರೆ 10 ಮಗಿ ಫ್ರೀ ಕೊಡ್ತೇನೆ. 50 ಮಗಿ ತಗೊಂಡ್ರೆ
5 ಮಗ ಫ್ರೀ ಕೊಡ್ತೇನೆ ಸರ್. ಈ ಟೈಪ್ ಸರ್. ಅಂದ್ರೆ ಈಗ ನಿಮ್ಮ ಹತ್ರಕ್ಕೆ 100, 500, 1000 ನೀವ್ ಎಷ್ಟ ತಗೋ ಸರ್. ರೈತ ಒಂದ ಕೇಳೋದು ಒಂದ ಕೊಡ್ತೇನೆ ಸರ್. ಪ್ರತಿಯೊಬ್ಬ ರೈತಗೆ ಅನುಕೂಲ ಆಗ್ಲಿ ಅಂತ ಸರ್. ಈಗ ಒಳಗಡೆ ಬಜೆಟ್ ಕಮ್ಮಿ ಇರ್ತದ ಸರ್. ನೀವು 1000 ಕೇಳಿದ್ರೆ ನಂಗೆ 1000 ಕೊಡು ಅಂತಂದ್ರೆ ಅಮೌಂಟ್ ಕೊಡಕ್ ಆಗ್ಬೇಕಲ್ ಸರ್. ಈಗ ಅವ್ ಹಿತ್ತಲ್ದ ಸಾಕು 10 ಸಾಕ್ತಿರ್ತಾನ ಸರ್. 10 ಸಾಕ್ತಾನ ಅಂದ್ರೆ ನಾವು 10 ಕೊಡ್ತೇವೆ ಅವಂಗ. ಈಗ ತಮ್ಮ ಹತ್ರ ಯಾವ್ಯಾವ ವೆರೈಟಿ ಕೋಳಿಗಳು ಸಿಗ್ತಾವ ಸರ್ ತಮ್ಮ ಹತ್ರ ಈಗ? ಸರ್ ನಮ್ ಕಡೆ ಕಡಕ್ನಾಥ್ ಸಿಗ್ತತ, ನಾಟಿ ಕೋಳಿ ಸಿಗ್ತತ, ಮತ್ತ ಮೈಸೂರ್ ನಾಟಿ ಸಿಗ್ತತ, ಮತ್ತೆ ಕಾವಿಯಾಗ ಸಿಗ್ತದ ಸರ್. ಪ್ರತಿಯೊಂದು ಯಾವ್ದ್ ಬೇಕಾದ್ರೂ ಕೊಡ್ತೀವಿ ಸರ್ ನಾವು. ಈ ಕೋಳಿ ಸಾಕಾಣಿಕೆಲ್ಲ ಮೇನ್ ಬರ್ತಕ್ಕಂಥದ್ದು ಅಂದ್ರೆ ಆಯ್ಕೆ ಅಂತಕ್ಕಂಥದ್ದು. ಆಯ್ಕೆ ಮೇನ್ ಸರ್. ಬೀಜ ಸರಿಯಾಗಿ ಆಯ್ಕೆ ಮಾಡ್ಬೇಕು ಸರ್. ನಮ್ ಚಿಕ್ಸ್ ಫಸ್ಟ್ ಕ್ವಾಲಿಟಿ ಸರ್. ಅದೊಂದು ಸರ್ ನಮ್ ಕಡೆ ರೈತ ತಗೊಂಡ್ ಹೋದಾಗ ಅಂದ್ರೆ ನಾವು 2 ದಿನಕ್ಕೊಮ್ಮೆ ಫೋನ್ ಹಚ್ಚಿ ಕೇಳ್ತೀವಿ ಸರ್. ಏನಾಗತ್ತೆ, ಏನಿಲ್ಲ, ಏನ ಡಿಸೀಸ್ ಆತ, ಏನಾಗತ್ತ ಅಂದ್ರೆ ನಮ್ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಸರ್ ನಾವು ಇದು ಈ ಮೆಡಿಸಿನ್ ಕೊಡುಗ ಅಂತ ಹೇಳ್ತೇವೆ ಸರ್. ಪ್ರತಿಯೊಂದನ್ನು ಹೇಳ್ತೇವೆ. ಮತ್ತ ಹಂಗೇನಾಗತ್ತಂದ್ರೆ ಸರ್ ಕಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಫುಲ್ಲಾ ಮಾಡಿ ಹಾಕ್ಬಿಟ್ಟಾಗ ನಾನು ಲಿವರ್ ಒಳಗೆ ಏನಾಗತ್ತೆ, ಕಿಡ್ನಿ ಒಳಗೆ ಏನಾಗತ್ತೆ, ಪ್ರತಿಯೊಂದನ್ನು ಪಿನ್ ಟು ಪಿನ್ ಹೇಳ್ಬಿಡ್ತೇವೆ. ಇದಕ್ಕೆ ಇದೇ ಮೆಡಿಸಿನ್ ಕೊಡುಗ ಅಂತ ಹೇಳ್ಬಿಡ್ತೇವೆ ಸರ್. ಪ್ರತಿಯೊಂದನ್ನು ಹೇಳ್ತೇವೆ. ಈಗ ನಾಟಿ ಕೋಳಿ ಅಂತ ನಾನು ಹೆಂಗ್ ಕಂಡು ಹಿಡ್ಕೋಬೇಕು ಸರ್? ಸರ್ ನಾಟಿ ಕೋಳಿ ಅಂತಂದ್ರೆ ಇಲ್ಲಿ ಬರ್ತದೆ ಸರ್ ನಿಮ್ಗ ಕಾಲ್ ಬ್ಲಾಕ್ ಬರ್ತದೆ ಸರ್. ಸಣ್ಣ ಸೈಜ್ ಬರ್ತದೆ, ಸ್ಮಾಲ್ ಸೈಜ್ ಬರ್ತದೆ ಸರ್. ಇದು ಇಲ್ಲಿ ನೋಡ್ರಿ, ಇದು ಸ್ಮಾಲ್ ಸೈಜ್ ಬರ್ತದೆ ಸರ್. ಸಣ್ಣ ಸೈಜ್ ಬರ್ತದೆ. ಈ ಕೊಕ್ಕಳೆ ಚೂಪ್ ಇರ್ತದೆ ಸರ್. ಇದು ಮುಂಜಕ್ ಮತ್ ಹಿಂಗ್ ಮುಂದೆ ಇದು ಬರ್ತದೆ, ಪುಚ್ಚ ಟೈಪ್ ಬರ್ತದೆ ಸರ್. ಮೇನ್ ಇಂಪಾರ್ಟೆಂಟ್ ಸರ್ ಇವು. ಅದೊಂದು ಸರ್ ಇಲ್ಲಿ ನಾಟಿ ಕೋಳಿ ಐತಲ್ಲ, ನೀವು ಹೋಗ್ಬಿಟ್ಟು ಯಾರ ನಾಯಿ ಪಾಯಿ ಬಂದ ಹಾಗೋಗ್ತದ. 20 ಅಡಿ ಹಾಗೋಗ್ತದ. 20 ಅಡಿ ಹಾಗೋಗ್ತದ. ಅದ ಇದು ಇನ್ನೊಂದ್ ಏನೈತೆ ಸರ್, ಅದ ಈಗ ನಾವು ಫಾರಂ ಕೋಳಿ ಸಾಕಿದ್ರೆ ವೇಟ್ ಬಾಳ ಇರ್ತದ. ಅದು ಹಾಕಕ್ ಬರೋದಿಲ್ಲ ಸರ್. ಇದು ಪ್ಯೂರ್ ನಾಟಿ ಹೋಗಿ ವಿಶೇಷ ಏನಂದ್ರೆ ಸರ್ ಹಾಕ್ದತ್ತದ. ಹೋಗ್ಬಿಟ್ಟು ನೀವು ಯಾವ ಕಾಯ ಪ್ರಾಣಿ ಪಕ್ಷಿ ಕಾಯಕ್ ಸಿಗುದಿಲ್ಲ. ಈಗ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಈಗ ನನಗೆ ಆಹಾರ ಅಂತಕ್ಕಂಥದ್ದು ಬಂದಾಗೆ ನಾನು ಯಾವ ತರ ಫೀಡ್ ಅನ್ನ ಕೊಡ್ಬೇಕು ಸರ್? ಸರ್ ನಾ ಏನಂತೇನ್ರಿ, 1 ತಿಂಗಳಂಕ ನಾವು ಒಳಗಿಟ್ಟು ಸಾಕ್ತಿವಿ. ಎದಕ್ಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸರ್, ಎದಕ್ಕಂದ್ರೆ ಹದ್ದ ಕಾಗಿ ಇವು ಮತ್ತೆ ಹಾವು ಇವು ಕೈಯಾಗ ಮತ್ತೆ ಹೀಟಿಂಗ್ ಮಾಡ್ಬೇಕು ಸರ್. ನಾವು ಇದ ಡ್ರಮ್ ನ ಹೀಟಿಂಗ್ ಮಾಡ್ತೇವೆ. ಇದೆಲ್ಲ ಬೆಂಕಿ ಹಾಕಿ ಸಗ ಈ ರೂಮ್ ಎಲ್ಲಾ ಪ್ಯಾಕೇಜ್ ಮಾಡಿ ಹೀಟ್ ಮಾಡ್ತೇವೆ. ಈಗ ತಾಯಿ ಹೆಂಗ ಕಾವು ಕೊಡ್ತಲ್ಲ ಆ ಟೈಪ್ ನಾವು ಹೀಟ್ ಕೊಡ್ತೇವೆ. ಮೇನ್ ಇಂಪಾರ್ಟೆಂಟ್ ಹೀಟ್ ಸಗ. ನೀವು ಹೀಟ್ ಸಗ ಕೊಡ್ಲಿಲ್ಲ ಡಿಸೀಸ್ ಬಂದ್ಬಿಡ್ತದ. ಇದು ಇವಾಗ ಸರ್, ಇವಾಗ ಕಗ್ಬೇಕಾಗದ, ಮೆಲ್ಟ್ ಆಗ್ಬೇಕು. ಮೆಲ್ಟ್ ಆಗಿ ಮೋಷನ್ ಮುಖಾಂತರ ಹೋಗ್ತಿರ್ತದ. ಅದೇನೋ ನಾವು ಹೀಟ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದೇನಾಗ್ತದೆ, ಡಿಸೀಸ್ ಬರಕ್ ಚಾಲು ಆಗ್ಬಿಡ್ತದ. ಮೇನ್ ಹೀಟಿಂಗ್ ನ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮಾಡೇ ಕೊಡ್ತೇವೆ ನಾವು ಕಂಪಲ್ಸರಿ ಸರ್. ಈಗ ಕೋಳಿ ಸಾಕಾಣಿಕೆಯಲ್ಲಿ ಮತ್ತೊಂದು ಬರ್ತಕ್ಕಂತ ಲಕ್ಷಣ ಅಂದ್ರೆ ಈಗ ರೋಗಗಳು ಅಂತಕ್ಕಂಥದ್ದು ಬರ್ತದೆ. ಆ ರೋಗಗಳು ಬಂದಾಗೆ ನಾನು ಏನ್ ಲಸಿಕೆಗಳನ್ನು ಕೊಟ್ಟಬೇಕು, ನಿಮ್ಮ ಹತ್ರ ತಗೊಂಡಾದ್ಮೇಲೆ ನನಗೆ ಏನೆಲ್ಲ ಲಸಿಕೆಗಳನ್ನ ಹಾಕಿ ಕಳಿಸಿರ್ತೀರ ಸರ್? ನನಗೆ ಸರ್ ನಾವು ವ್ಯಾಕ್ಸಿನೇಷನ್ ಮೂಗು ಮಾಡೇ ಕಳ್ಸಿರ್ತೇವೆ. ಮೂಗು ವ್ಯಾಕ್ಸಿನೇಷನ್ ಮಾಡೇ ಕಳ್ಸಿರ್ತೇನೆ ನಾನು. ಮತ್ತೆಲ್ಲ ಈಗ 1 ತಿಂಗಳ ಏನೇನೈತೆ ಮೆಡಿಸಿನ್ ಎಲ್ಲ ಹಾಕ್ಸೇ ಕಳ್ಸಿರ್ತೇನೆ. ನೀವು ಏನ್ ಹಾಕ್ಸೋದ್ ಜಗ ಅದೊಂದು ನ್ಯಾಚುರಲ್ ಬೆಳೆಸ್ತಾಗ ಸರ್. ಇದ್ರೊಳಗೆ ರೋಗ ನಿರೋಧಕ ಹೆಚ್ಚಿಗೆ ಇರ್ತದೆ. ಇದು ಆ ಕ್ಲೈಮೇಟ್ ಹೊಂದ್ಕೊಂಡ್ಬಿಡ್ತದೆ. ಪ್ರತಿಯೊಂದು ಕ್ಲೈಮೇಟ್ ಹೊಂದ್ಕೋತದ ಸರ್. ಹಂಗೇನಾಗ ಡಿಸಿಷನ್ ಬಂತಂದ್ರು ಸರ್, ಡಿಸೀಸ್ ಬಂತಂದ್ರು ನಮ್ಮ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನಾ ಇಮಿಡಿಯೇಟ್ಲಿ ಅದಕ್ಕೆ ಮೆಡಿಸಿನ್ ಹೇಳ್ಬಿಡ್ತೇನೆ ಸರ್. ಅದೊಂದು ಯಾವ್ದೋ ಸರ್ ರೋಗ ಬಂತಂದ್ರೆ 10% 20% ಇದ್ದಾಗ ಅಷ್ಟೇ ಕಂಟ್ರೋಲ್ ಆಗ್ತದೆ ಸರ್. 90% ಇದ್ದಾಗ ನೀವು ಕಂಟ್ರೋಲ್ ಮಾಡ್ತೇನೆ ಅಂದ್ರೆ ಯಾವ ರೋಗನ ತಡಿದಿಲ್ಲ ಸರ್, ಮನುಷ್ಯನ ತಡಿದಿಲ್ಲ. ಏನಂತ ಈಗ ಮೇನ್ ಆಗಿ ಬರ್ತಕ್ಕಂಥ ರೋಗಗಳು ಯಾವ ಸರ್? ಅಂದ್ರೆ ನಾನು ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಸರ್? ಸರ್ ಮೇನ್ ಅಂದ್ರೆ ಸರ್ ಅದು ಹೆಂಗಿರ್ತದ ಅಂದ್ರೆ, ಕೋಳಿ ನಮ್ದು ಫೀಡಿಂಗ್ ಹೆಂಗ್ ತಗೋತ, ಇವತ್ತು ಫೀಡ್ ಎಷ್ಟು 20 ಕಿಲೋ ತಗೊಳ್ತೇವೆ ಫೀಡ್ ಅಂತ ತಿಳ್ಕೋಬೇಕು ನೀವು. ನಾಳೆ 15 ಕಿಲೋ ತಗೋತಂದ್ರೆ ಅದ್ರೊಳಗೆ ಏನೇ ಡಿಸೀಸ್ ಇದ್ದಾಗ ತಗೋತದ ಕಡಿಮೆ. ಈಗ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವು ಊಟ ಕಮ್ಮಿ ಮಾಡ್ತೇವೆ. ಅದ ಟೈಪ್ ಸರ್. ಅದಕ್ಕೆ ಗೊತ್ತಾಗ್ಬಿಡ್ತದ ಸರ್ ಇಮಿಡಿಯೇಟ್. ಅದ ಆಲ್ಚಾಗ ಅದ ಅಡ್ಡಾಡ ಮ್ಯಾಗ ಅದ ಆಕ್ಟಿವಿಟಿ ಮ್ಯಾಗ ಗೊತ್ತಾಗ್ಬಿಡ್ತದ ನಮ್ಗೆ ಡಿಸೀಸ್ ಹೆಂಗೈತಿ ಅಂತಂದ. ಈಗ ನಿಮ್ಮ ಹತ್ರ ನಾನು ತಗೊಂಡಾದ್ಮೇಲೆ ನನಗೆ ಏನೆಲ್ಲ ಲಸಿಕೆಗಳನ್ನ ಹಾಕಿರ್ತೀರ ಸರ್ ತಾವು? ಸರ್ ಫಸ್ಟ್ ನಾ 7 ದಿನಕ್ಕೆ ಇದು ಲಸೂಟ ಹಾಕ್ತೇನೆ. ಆಮೇಲೆ 14 ದಿನಕ್ಕೆ IVD ಹಾಕ್ತೇನೆ. ಮತ್ತೆ 21 ದಿನಕ್ಕೆ ಲಸೂಟ ಹಾಕ್ತೇನೆ ಸರ್. ನಾ ಇನ್ನೊಂದು ಹೇಳ್ತೇನೆ ನೋಡ್ರಿ, ಯಾವಾಗೋ ಕೋಳಿ ಸಾಕಣೆ ಮಾಡ್ತಾರೆ ನ್ಯಾಚುರಲ್ ಮೆಡಿಸಿನ್ ಕೊಡೋದು. ಈಗ ನಮ್ಗೆ ಏನೋ CRD ಕೋಳಿ ಇವು ಎಲ್ಲ ಸರ್ ರೋಗಗಳು ಇವು ಬಂದು ನಾವು ಬೆಳ್ಳುಳ್ಳಿ ಅಲ್ಲ ಮತ್ತೆ ನಮ್ಮ ಮನ್ಯಾಗ ಸಿಗಂತಾವ್ ಸರ್ ಅರ್ಶಿನ ಪುಡಿ ಇದನ್ನ ಹಾಕಿ ಕಂಟ್ರೋಲ್ ಮಾಡ್ಬೋದು ಸರ್. ಮೇನ್ ಇಂಪಾರ್ಟೆಂಟ್ ಸರ್ ನ್ಯಾಚುರಲ್ ಹಾಕ್ಬೇಕು ಸರ್ ಯಾವಾಗ್ಲೂ. ನಾವು ಇಂಗ್ಲಿಷ್ ಮೆಡಿಸಿನ್ ಆಂಟಿಬಯೋಟಿಕ್ ಕೊಟ್ಟೆ ಅದಕ್ಕೆ ಈಗ ಮನುಷ್ಯ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಐತದ ಅದಕ್ಕೆ. ಮೇನ್ ಇಂಪಾರ್ಟೆಂಟ್ ಸರ್ ಇದು. ಬೆಳ್ಳುಳ್ಳಿ ಅಲ್ಲ ಸಗ ಇದು ನಮ್ದು ಇದ್ರ ತುಳಸಿಯಲ್ಲಿ ಇರ್ತದ ಸರ್. ಅದ ಮಿಕ್ಸಿ ಮಾಡೋದು, ಗ್ರೈಂಡ್ ಮಾಡೋದು ಸರ್. ಗ್ರೈಂಡ್ ಮಾಡಿ ನೀರಾಗ ಕಲಿಸಿ ನೀರಾಗ ಇಟ್ಬಿಡೋದು ಸರ್. ಈ ಡ್ರಿಂಕ್ನಾಗ ನೀರ್ ಹಾಕಿ ಇಟ್ಬಿಡೋದು ಸರ್. ಹಿಂಗ ಈ ಟೈಪ್ ಕಲಿಸಿ ಅವಾಗ ಅದು ಕಂಟ್ರೋಲ್ ಬಂದ್ಬಿಡುತ್ತೆ ಸರ್.
ಈಗ ಒಂದು ಬಡ್ಜೆಟ್ ಅಲ್ಲಿ ನಾವು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅಥವಾ ಹೊರಗಡೆ ಬಿಟ್ಟು ಸಾಕೋದು ಬೆಟ್ರ ಅಥವಾ ಒಳಗೆ ಸಾಕೋದು ಬೆಟ್ರ ಸರ್? ಸರ್ ನಾ ಏನ್ ಹೇಳ್ತೀನಿ ಸರ್, 1 ತಿಂಗಳಂಕ ಒಳಗ ಸಾಕೋಬೇಕು ಸರ್ ಇದು. ಎದಕ್ಕಂದ್ರೆ 1 ತಿಂಗಳು ಎದಕ್ಕಂದ್ರೆ ಸಗ ಇದು ಮಗಿರ್ತದ ಸಗ, ಇದಕ್ಕೆ ಏನ್ ಗೊತ್ತಿರೋದು ಸಗ. ಆಮೇಲೆ 1 ತಿಂಗಳ ಆದ್ಮೇಲೆ ಸಗ ಆಕ್ಟಿವ್ ಇರ್ತತಿ ಇದು. 1 ತಿಂಗಳ ನಂತರ ಅವಾಗ 1 ತಿಂಗಳ ನಂತರ ಸೈಡ್ ಎಲ್ಲ ನಟ್ ಹೊಡ್ಕೊಂಡ್ ಸಗ ನೀವು 5 ಗುಂಟೆ 10 ಗುಂಟೆ ಹಿಂಗ್ ಹೊಲ ಇತ್ತಂದ್ರೆ ಸಗ ಅದ ಬಿಟ್ಟು ಸಾಕೋಬಹುದು ಸಗ ನೀವು. ಇನ್ನೊಂದು ಬಾಳ ಇಂಪಾರ್ಟೆಂಟ್ ಅಂದ್ರೆ ಸಗ, ಈಗ ಎಷ್ಟೋ ಮಂದಿ ರೈತಗ ಹಳ್ಳಿ ಬಿಟ್ಟು ಸಿಟಿಗೆ ದುಡ್ಯಾಕ ಹೊಂಟಾಗ ಸಗ. ನಾವ್ 5 ಗುಂಟೆ 10 ಗುಂಟೆ ಜಾಗ ಇತ್ತಂದ್ರೆ ನಾವು ಹೊಲದಲ್ಲಿ ಮಾಡ್ಕೋಬಹುದು, ನಾವು ಒಂದು ಕೆಲಸ ಮಾಡ್ಕೋಬಹುದು ಸರ್. ಏನಂತ ನೀವು ಬಾಳ ಇಂಪಾರ್ಟೆಂಟ್ ಮಾತು ಇದೆ. ಇನ್ನೊಂದ್ ಸಗ ಈಗ ಮೊದ್ಲು 5 ಎಕರೆ 10 ಎಕರೆ ಹೊಲ ಇದ್ದು ಪ್ರತಿಯೊಬ್ಬರಿಗೂ. ಈಗ ಎಲ್ಲ ಡಿವೈಡ್ ಆಗಿ ಎಲ್ಲಾ ಫ್ಯಾಮಿಲಿ ದೊಡ್ಡ ದೊಡ್ಡ ಫ್ಯಾಮಿಲಿ ಆಗಿ ಎಲ್ಲ ಡಿವೈಡ್ ಆಗಿ 5 ಗುಂಟೆ 10 ಗುಂಟೆ ಹೋದವ್ ಸಗ. 5 ಗುಂಟೆ 10 ಗುಂಟೆ ಹೋಗಿ ಬಿಸ್ನೆಸ್ ಮಾಡ್ಕೋಬಹುದು, ಲಕ್ಷ ಗಟ್ಲೆ 50,000 ಗಟ್ಲೆ ದುಡಿಬಹುದು ನಾವು. ಓಕೆ, ಈಗ ನೀವು ದುಡ್ಡಿನ ಮಾತಾಡ್ತಿದ್ರ. ಈಗ ನಾನು ಒಂದು ಕೋಳಿ ಸಾಕಾಣಿಕೆಯಲ್ಲಿ ಲಾಭ ತಗೋಬೇಕಂದ್ರೆ ಯಾವ ಪ್ರಮಾಣದಲ್ಲಿ ನಾನು ಕೋಳಿ ಸಾಕಾಣಿಕೆ ಮಾಡಬೇಕು? ಒಂದು ಸರಿ ನಾನು ಕೋಳಿ ಸಾಕಾಣಿಕೆ ಮಾಡಿ ಅದರಿಂದ ಏನ್ ಲಾಭ ತಗೊಂತೀನಿ ಸರ್ ನಾನು? ಸಗ ನೀವು 1,000 ಕೋಳಿ ಸಾಕಿದ್ರೆ ಸಗ ನಿಮ್ಗೆ ಕಮ್ಮಿ ಅಂದ್ರೆ 70,000 80,000 ರೂಪಾಯಿ ಪ್ರಾಫಿಟ್ ಸಿಗ್ತದೆ ಸರ್. 1000 ಕೋಳಿಗೆ? 1000 ಕೋಳಿ. ಅದೊಂದು ಈಗ ನಾ ಹೇಳದ್ ಸಗ ಫೀಡ್ ಹಾಕಿ ಸಾಕದ್ ಹೇಳಿದೆ. ನೀವು ಹೊರಗಡೆ ಬಿಟ್ಟು ಅಂದ್ರೆ ಸಗ 1 ಲಕ್ಷದ ಮಟ್ಟ ಸಿಗ್ತದೆ ನಿಮ್ಗೆ. 1-2 ಲಕ್ಷ ಮಟ್ಟ ಸಿಗ್ತದೆ ಹೊರಗಡೆ ಬಿಟ್ಟು ಸಾಕದ್ ನಿಂತ. ಈಗ ನನಗೆ ಕೋಳಿ ಸಾಕಾಣಿಕೆಯಲ್ಲಿ ನಾನು ಈ ತರದ ಮೂಲಭೂತ ಸೌಕರ್ಯ ಇರ್ಬೇಕಪ್ಪ ಅಂದ್ರೆ ಏನ್ ಮೂಲಭೂತ ಸೌಕರ್ಯಗಳು ಇರ್ಬೇಕು ಸರ್? ವಾಟಗ ಮೇನ್ ಗಾಳಿ ಬೆಳಕ ಬಾಳ ಇಂಪಾರ್ಟೆಂಟ್. ಈಗ ನಾವ್ ನೋಡುವ ಇಲ್ಲಿ ಗಾಳಿ ಬೆಳಕ್ ಐತಿ, ನಾವು ಕಂಫರ್ಟಬಲ್ ಆಗಿ ನಿಂತೇವೆ. ಗಾಳಿ ಬೆಳಕಿಲ್ಲ ಅಂದ್ರೆ ನಾವು ನಿಂದ್ರೋದಲ್ಲ ಸರ್ ಜಗಕ್ಕೆ. ಏನಂತ ನೀವು ಮೇನ್ ಡಿಸಿಷನ್ ಬರ್ಬೇಕಂದ್ರೆ ವೆಂಟಿಲೇಷನ್ ಮೇನ್ ಅದಕ್ಕೆ. ವೆಂಟಿಲೇಷನ್ ಮೇನ್ ಇರ್ಬೇಕು ಸರ್. ಈಗ ನೋಡ್ರಿ ಎಷ್ಟು ಆಕ್ಟಿವ್ ಇದಾವ ನೋಡ್ರಿ ಮಗಿ ಸರ್. ಮಗಿ ನೋಡ್ರಿ ಹೆಂಗೆ ಆಕ್ಟಿವ್ ಇದಾವ ನೋಡ್ರಿ ಸರ್. ನೋಡ್ರಿ ಪ್ರತಿಯೊಂದು ಮಗಿ ನೋಡ್ರಿ. ಹೌದು ಸರ್ ನಮ್ ಕಡೆ ಫಸ್ಟ್ ಕ್ವಾಲಿಟಿ ಚಿಕ್ಸ್ ನಮ್ ಕಡೆ ತಗೊಂಡೋಗ ಸಗ ಪ್ರತಿಯೊಬ್ಬಗೂ ಒಮ್ಮೆ ತಗೊಂಡೋಗ ಸಗ ಮತ್ತೊಮ್ಮೆ ಹದಿಗೆ ಫೋನ್ ಹಚ್ಚಿ ಬುಕಿಂಗ್ ಮಾಡ್ತಾರ ಸರ್. ತಿಂಗಳಕ್ಕಿಂತ ಮುಂಚೆ ಬುಕಿಂಗ್ ಮಾಡ್ಕೊತಾರ. ಈಗ ಇನ್ನೊಂದು ಬರ್ತಕ್ಕಂಥ ನಿಮ್ಮ ಹತ್ರ ಈಗ ನಾನು ಕೋಳಿ ಬುಕಿಂಗ್ ಮಾಡ್ಕೋಬೇಕಂದ್ರೆ ಏನು ಪ್ರೊಸೀಜರ್ ಇರುತ್ತೆ ಸರ್? ಸರ್ ಬುಕಿಂಗ್ ಮಾಡ್ಬೇಕಂದ್ರೆ ನೀವು ನನಗೆ 15-20 ದಿವಸದಿಂದ ಹೇಳ್ಬೇಕಾದ್ರೆ ಬುಕಿಂಗ್ ಮಾಡುವಾಗ ಅದು ಇಷ್ಟು ಅಮೌಂಟ್ ಅಂತ ಹೇಳ್ತೀವಿ. ಅಷ್ಟು ಅಮೌಂಟ್ ಕೊಡೋದು ನೀವು. ಎಷ್ಟು ಒಂದು 10%, 15%, 20% ಹೇಳ್ತೇನೆ ನಾ. ಅಷ್ಟು ಅಮೌಂಟ್ ಕೊಟ್ಟು ಬುಕಿಂಗ್ ಮಾಡೋದು. ಆಮ್ಯಾಗ ಒಂದು ಡೇಟ್ ಹೇಳ್ತೇನೆ, ಆ ಡೇಟ್ ನೀವು ಒಯ್ಬೋದು ನಮ್ಮ ಕಡೆ ಬಂದು. ಇನ್ನೊಂದು ಕೇಳ್ಪಟ್ಟೆ, ನೀವು ಟ್ರೈನಿಂಗ್ ಕೊಡ್ತೀರಂತೆ? ಹೌದು ಸರ್. ಈಗ ಟ್ರೈನಿಂಗ್ ಕೊಡ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ಟ್ರೈನಿಂಗ್ ಕೊಡ್ತೀರಾ ಸರ್? ಸರ್ ಸಡ್ಡ ನಿರ್ಮಾಣ ಮಾಡೋಕೆ ಅಂತ ಹೇಳಿ ಕೋಳಿ ಮಾರಾಟ ಮಾಡೋದ್ರೊಳಗೂ ನಾವು ಇದು ಕೊಡ್ತೇವೆ. ಪ್ರತಿಯೊಂದು ಲಸಿಕೆ ಹೆಂಗ್ ಹಾಕ್ಬೇಕು, ಮತ್ ಡಿಸೀಸ್ ಬಂದಾಗ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಹೀಟಿಂಗ್ ಹೆಂಗ್ ಮಾಡ್ಬೇಕು, ಮತ್ತು ಮಾರಾಟ ಹೆಂಗ್ ಮಾಡ್ಬೇಕು. ಸಡ್ಡ ಕಮ್ಮಿ ಲೋ ಬಜೆಟ್ ಹೋಗಿ ಮಾಡೋದಾಗ ಎದಕ್ಕಂದ್ರೆ ಅಮೌಂಟ್ ಕಮ್ಮಿ ಇರ್ತದೆ ಸರ್. ಹಳ್ಳಿ ಕಡೆ ಏನಂತ ಇಷ್ಟ ಬಜೆಟ್ ಅಂತ ಇರುದಿಲ್ಲ. ಹೌದಲ್ಲ? ಅದ್ರ ಸಮ ಕಮ್ಮಿ ಆದಷ್ಟು ಕಮ್ಮಿ ಬಜೆಟ್ ಹೋಗಿ ಮಾಡೋಂಥದ್ದು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಈಗ ಟ್ರೈನಿಂಗ್ ಅಂತ ತಕ್ಷಣಕ್ಕೆ ನನಗೆ ನೆನಪಾಗಿದ್ದು, ಈಗ ಒಂದು ಸೆಡ್ ಅನ್ನ ನಾನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಅಂತರ ಏನಿರ್ಬೇಕು? ಒಂದು ಕೋಳಿ ಸಾಕಾಣಿಕೆ ಎಷ್ಟು ಅಂತರ ಇದ್ರೆ ಸಾಕು? ಒಂದು ಸೆಡ್ ನಿಂತ ಇನ್ನೊಂದು ಸೆಡ್ ಸರ್. ಹೌದು, ಇಲ್ಲ ಒಂದು ಸೆಡ್ ಏನು ಅಂತರ ಇರ್ಬೇಕು ಸರ್? ಇದು 25 ಐತಗ ನಮ್ದು. ಹಿಂಗ ಇದು 200 ಫುಟ್ ಐತಗ ಸರ್. ಅತ್ತಾಗ ನಿಂತ ಇತ್ತಾಗ ಮಟ್ಟ ನೀವು ಇದನ್ನ ಐದ ಸಗ. ಇದು ಎಷ್ಟ 25-24 ಅಷ್ಟೇ ಇಟ್ಕೋಬೇಕು ನೀವು ಉದ್ದಕ್ಕೆ ಎಷ್ಟ ಇಟ್ಕೋಬೇಕು. ಯಾಕಂದ್ರೆ ಇತ್ತಾಗಿನ ಗಾಳಿ ಬಂದು ಇತ್ತಾಗ ಹೋಗ್ಬೇಕು ಸರ್ ವೆಂಟಿಲೇಷನ್. ಯಾಕಂದ್ರೆ ನೀವು ಬಾಳ ಅಗಲ ಮಾಡ್ಬಿಟ್ಟ ಸಗ ಅಮೋನಿಯಾ ಗ್ಯಾಸ್ ಸ್ಟಾಕ್ ಆಗ್ತದೆ ಸರ್. ಅಮೋನಿಯಾ ಇದು ಮಾಡ್ತದ, ಟಾಯ್ಲೆಟ್ ಮಾಡ್ತದ ಸಗ. ಅದ್ರದ್ದು ಇದ್ರದ್ದು ಎಲ್ಲ ಅಮೋನಿಯಾ ಗ್ಯಾಸ್ ಇಲ್ಲೇ ಉತ್ಪಾದನೆ ಆಗ್ತದೆ. ಅದ್ರ ಅಮೋನಿಯಾ ಗ್ಯಾಸ್ ನಿಂತ ಅಲರ್ಜಿ ಬರ್ತದೆ ಕೋಳಿಗೆ ಸರ್. ಅಲರ್ಜಿ ಬರೋದಾಗ ನಿಂತ ಏನಾಗ್ತದೆ, ಅದ್ರ ಡಿಸೀಸ್ ಚಾಲು ಆಗ್ತದೆ ಸರ್. ಮೇನ್ ವೆಂಟಿಲೇಷನ್ ಮೇನ್ ಸಗ. ವೆಂಟಿಲೇಷನ್ ನೀವು ಕರೆಕ್ಟ್ ಇಟ್ಬಿಟ್ರಂದ್ರೆ ಯಾಕೆ ಹೋಗೋನು ಬರ್ತದೆ ಸಗ. ನೀವು ಇದೆಲ್ಲ ಪ್ಯಾಕ್ ಮಾಡಿದ್ರ ಅಂದ್ರೆ ಅದ್ರ ಗ್ಯಾಸ್ ಅಮೋನಿಯಾ ಗ್ಯಾಸ್ ಉತ್ಪಾದನೆ ಆಗ್ತದೆ ಸಗ. ಅದ್ರ ನಿಂತ ಇದಾಗ್ಬಿಡ್ತದೆ. ಅಮೋನಿಯಾ ಗ್ಯಾಸ್ ಇಂದ ಅಲರ್ಜಿ ಸ್ಟಾರ್ಟ್ ಆಗಿ ಸಗ ನೆಗಡಿ ಚಾಲು ಆಗ್ತದೆ ಅದಕ್ಕೆ. ಈಗ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾನು ಪ್ರಮುಖವಾಗಿ ತಿಳ್ಕೊಂಡಿರ್ಬೇಕಾದ್ರೆ ಅಂಶಗಳು ಯಾವ ಸರ್? ಸರ್ ರೋಗ ಮೊದಲು ಪತ್ತೆ ಹಚ್ಚಿ ಕಲಿಬೇಕು ಸರ್. ಈ ಫಾರ್ಮರ್ ದಂಧೆ ಸರ್ ನೀವು ರೋಗ ಕಂಡಿಡೋದು ಕಲ್ತ್ಬಿಟ್ರೆ ಫಾರ್ಮರ್ ಸಕ್ಸಸ್ ಇದ್ದಂಗ ಸರ್. ರೋಗಗಳು ಹೆಂಗ್ ಬರ್ತಾವ ಹೆಂಗಿಲ್ಲ, ನಮ್ ಕೋಳಿ ಹೆಂಗ್ ಆಕ್ಟಿವ್ ಹೆಂಗ್ ಐತಿ, ನಿನ್ನೆ ಹೆಂಗ್ ಫೀಡಿಂಗ್ ಮಾಡ್ತಾ, ಇವತ್ತು ಹೆಂಗ್ ವಾಟರ್ ಇಂಟೇಕ್ ಮಾಡೋದೈತಿ, ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು ಸರ್ ನಾವು. ಇದೆಲ್ಲ ಅಬ್ಸರ್ವ್ ಮಾಡಿದ್ರಂದ್ರ ಸರ್ ಕೋಳಿ ಹೆಂಗ್ ಸುಂದಾಗ ನಿಂತಂದ್ರ ಸಗ ಕೋಳಿ ಕಣ್ ಮುಚ್ಕೊಂಡ್ ನಿಂದಿರ್ತದ. ಅದಾಗ ಡಿಸೀಸ್ ಬಂತಂದ್ರ ಅದ್ ಬಂತಂದ್ರ ಇದ್ ಬಂತಂದ್ರ ಅದೆಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೋಬೇಕು ಸರ್. ನೀವು ರೋಗ ಕಣ್ಣಿಡೋದ್ ಕಲ್ತ್ಬಿಟ್ರಂದ್ರೆ ಫಾರ್ಮರ್ ದಂಧೆ ಸಕ್ಸಸ್ ಆದಂಗ ಸರ್. ಈಗ ಫೀಡ್ ಅಂತ ಬಂದಾಗೆ ನಾನು ಏನೆಲ್ಲ ಅದಕ್ಕೆ ಫುಡ್ ಕೊಡ್ಬೇಕಾಗತ್ತೆ ಸರ್?
ಸರ್ ಫೀಡ್ ಅಂತಂದ್ರೆ ನೀವು ನ್ಯಾಚುರಲ್ ಒಂದಂತ ಬೆಳೆದಂತದ ಇದು ನಮ್ಮ ನುಗ್ಗೆ ಸೊಪ್ಪು ಹ್ಮ್ ಮತ್ ಇವು ತರಕಾರಿ ಬೆಳೆದಂತದ ವೇಸ್ಟೇಜ್ ಕಟಿಂಗ್ ಮಾಡಿ ಹಾಕೋದು ಸಗ ಹ್ಮ್ ಹ್ಮ್ ಮತ್ ಇವು ಕಾಳು ಕಡಿ ಕೂಡುಗಾಳ ಇರ್ತಾವಲ್ಲ ಸಗ ಇವೆಲ್ಲ ಹಾಕೋದು ಸಗ ಅವೆಲ್ಲ ಹಾ ಹಾ ಈ ಕಾಳುಗಳು ಅಂದ್ರೆ ಯಾವ ತರ ಕಾಳು ಕೊಡ್ಬೋದು ಸರ್? ಇವು ಜೋಳ ಅಕಡಿ ಕಾಳು ಇರ್ತಾವಲ್ಲ ಸಗ ಅವು ಇವು ನಮ್ಮ ಗೊಂಜಾಳ ಮತ್ ಇವು ಎಲ್ಲಾ ಐತಲ್ ಸಗ ಅವು ನುಚ್ಚ್ ಹೊಡಿಸ್ಬೇಕು ಸಗ ನುಚ್ಚ್ ಹೊಡಿಸಿ ಅದ ಮಿಕ್ಸ್ ಮಾಡಿ ಒಂದ್ ಫೀಡರ್ ಇರ್ತಾವ ಸರ್ ಫೀಡರ್ ಹಾಕ್ಬಿಡೋದು ಸರ್. ಈಗ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತೆ ಸರ್? ಒಂದು ಬ್ಯಾಚ್ ನಾನು ಕೋಳಿ ಸಾಕಾಣಿಕೆ ಮಾಡ್ಬೇಕಪ್ಪ, 100 ಆಗಿರ್ಲಿ, 200 ಆಗಿರ್ಲಿ, 500 ಆಗಿರ್ಲಿ, 1000 ಆಗಿರ್ಲಿ. ಸರ್ ಇದಕ್ಕ ನಿಮ್ ಕಡೆ ಎಷ್ಟು ಬಜೆಟ್ ಐತೆ ಅಷ್ಟವಾಗ ಸ್ಟಾರ್ಟ್ ಮಾಡ್ಬೋದು. ಇದಕ್ಕ ಏನು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಏನಿಲ್ಲ ಸಗ. ನಿಮ್ ಕಡೆ ಒಂದ್ 50 ನಿಮ್ ಕಡೆ ಬಜೆಟ್ ಕಮ್ಮಿ ಐತಿ ಇವತ್ತೊಂದ್ 50 ಸಾಕ್ಬೋದು ನೀವು. ನಿಮ್ ಕಡೆ ನಾಳೆ ಬಜೆಟ್ ಹೆಚ್ಚಿಗೆ ಅಥವಾ 100 ತಗೋಬಹುದು. ಅದೊಂದ್ ಸಗ ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ನಮ್ ಕೋಳಿ ದೊಡ್ಡವಾದ ಸಗ ನಾವು ಮಾರಾಟ ಮಾಡಿದ್ರೆ ಅಷ್ಟು ಅಮೌಂಟ್ ನಮ್ ಕಡೆ ಬಂದ್ಬಿಡ್ತದ, ಜಾಮ್ ಆಗುದಿಲ್ಲ ಸಗ ಅಮೌಂಟ್ ಇದುವಾಗ. ಇವತ್ತು ನೀವು ಒಂದ್ 500 ಕೋಳಿ ಒಯ್ದಾಗ ನನ್ ಕಡೆ ನೀವು 500 ಕೋಳಿ ನಿಮ್ ಕೋಳಿ ದೊಡ್ಡವಾದ ಒಂದು ಸೇಲ್ ಮಾಡೋದಂದ್ರೆ ಇಮಿಡಿಯೇಟ್ ಅಮೌಂಟ್ ಬಂದ್ಬಿಡ್ತದೆ. ಈಗ ಒಂದು ಕಿರಾಣಿ ಅಂಗಡಿ ಮಾಡಿದ್ರಂತ ತಿರುಗಿ ನೀವು ಸಪೋಸ್ ಕಿರಾಣಿ ಅಂಗಡಿ ಮಾಲ್ ಸ್ಟಾಕ್ ಉಳಿದದ್ ಸಗ ಉಳ್ಕೊಂಡ್ ಬರ್ತದೆ, ಏಕ್ದಮ್ ಸೇಲ್ ಆಗುದಿಲ್ಲ, ಇದು ಏಕ್ದಮ್ ಸೇಲ್ ಆಗ್ತದೆ ಇಮಿಡಿಯೇಟ್ಲಿ. ನೀವು ಏಕ್ದಮ್ ಮಾರಾಟ ಆಗೋದ್ರೆ ಅಷ್ಟು ಅಮೌಂಟ್ ಬಂದ್ಬಿಡ್ತದೆ 9 ಮಕ್ಳು ಇರುತ್ತೆ. ಓಕೆ ಓಕೆ ಓಕೆ. ಈಗ ಮೇನ್ ಆಗಿ ಈ ಕೋಳಿ ಸಾಕಾಣಿಕೆ ಬರ್ತಕ್ಕಂಥ ಸವಾಲು ಅಂದ್ರೆ ಮಾರ್ಕೆಟಿಂಗ್. ನಾನು ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು ನಾನು? ಸರ್ ಮಾರ್ಕೆಟಿಂಗ್ 150 ಮತ್ತ 200 ತಗೊಂಡೋಗ್ ಸಗ ಅಲ್ಲೇ ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೋದು. ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಮಾಡೋದಾಗ ನಿಂತ ಏನಾಗ್ತದೆ ಅಂದ್ರೆ ಸಗ ಇದು ಒಂದು 600-700 ರೂಪಾಯಿ ಆಗ್ತದೆ ಸರ್ ಮೇಲ್ ಹುಂಜ. ಇದು ಫಿಮೇಲ್ ಐತಲ್ಲ ನಿಮ್ಗೆ 400-450 ರೂಪಾಯಿ ಹೋಗ್ತದೆ ರಿಟೇಲ್ ಮಾರ್ಕೆಟ್ನಾಗ. ಈಗ ಹೋಲ್ಸೇಲ್ ಮಾರ್ಕೆಟ್ ಈಗ ನಮ್ದು ಹೋಲ್ಸೇಲ್ ಈಗ ಒಂದು 1000 ಕೋಳಿ 500 ಕೋಳಿ ಇತ್ತಂದ್ರೆ ಏಕ್ದಮ್ ಮಾರ್ಕೆಟ್ನಾಗ ಸೇಲ್ ಮಾಡಕ್ ಆಗುದಿಲ್ಲ. ನಮಗೆ ಫೋನ್ ಹಚ್ಚಿದಾಗ ನಾವು ಡಿಲವರಿ ಕಾಸ್ಟ್ ಕೊಡ್ತೇವೆ ಸರ್. ಇವತ್ತಿನ ಪ್ರೈಸ್ ಏನೈತಲ್ಲ ಇವತ್ತಿನ ಪ್ರೈಸ್ 250 ಐತಿ ಸರ್ ಕೆಜಿ. 250 ನಿಂದ 280 ಮಟ ಐತಿ. ಆ ಪ್ರೈಸ್ ನಿಂತಾಗ ಅಲ್ಲೇ ವೇಟ್ ಮಾಡ್ಕೊಂಡು ಅಲ್ಲೇ ಕ್ಯಾಶ್ ಅಮೌಂಟ್ ಕೊಟ್ಟು ಹೋಗ್ಬಿಡ್ತಾವ. ಈಗ ಇನ್ನೊಂದು ಪ್ರಶ್ನೆ ಅಂತಕ್ಕಂದ್ರೆ ಮಾಮೂಲಿ ಬರ್ತಾವಂದ್ರೆ ಈಗ ಕೋಳಿ ಸಾಕಾಣಿಕೆ ನಾನು ಮೊಟ್ಟೆಗೆ ಮಾಡಿದ್ರೆ ಬೆಟರ್, ಮಾಂಸಕ್ಕಾಗಿ ಮಾಡಿದ್ರೆ ಬೆಟರ್? ಮೊಟ್ಟೆಗೆ ಬರ್ತದ ಮಾಂಸಕ್ಕೂ ಬರ್ತದ. ಹೆಂಗಂದ್ರ ಮೇಲೆ ಫಿಮೇಲ್ ಎರಡು ಮಿಕ್ಸ್ ಇರ್ತಾವ. ಇದ್ರೊಳಗೆ ಏನ್ ಮಾಡೋದ ನೀವು ಮಾಂಸಕ್ ಮಾಡ್ಬೇಕಂತಂದಾಗ ಇದನ್ನ ಮೇಲೆ ಎಲ್ಲಾ ಹುಂಜಗಳು ಅಂತ ಮಾಡ್ಬಿಡೋದ್ ಸರ್, ಕಟಿಂಗ್ ಕೊಟ್ಬಿಡೋದ. ಆಮ್ಯಾಗ ಇವು ಫಿಮೇಲ್ ಐತಲ್ಲ ನೀವು ಕೋಳಿಗಳನ್ನ ನೀವು ಇದಕ್ಕೆ ಇಟ್ಕೋಬಹುದು ತತ್ತಿಗೆ ಮೊಟ್ಟೆಗೆ. ಇದಕ್ಕೆ ಸ್ವಲ್ಪ ಬೀಜಕ್ಕೆ ಸ್ವಲ್ಪ ಹುಂಜ ಇಟ್ಕೊಂಡು ಸಗ ಬಾಜು ಬಾಕಿ ಇದಕ್ಕೆ ಇಟ್ಕೋಬಹುದು ನೀವು ಎಗ್ ಇಟ್ಕೋಬಹುದು ಸಗ. ನಿಮ್ಗೆ ಎಗ್ ಏನಾಗ ಈಗ 50-100 ಆದ ಅಲ್ಲೇ ಸೇಲ್ ಹಾಕೋ ಸರ್ ಕಾಮನ್ ಆಗಿ. ಈಗ 500-1000 ಇತ್ತಂದ್ರ ನನಗೆ ಹೇಳಿದಾಗ ನನ್ ಕಡೆ ಪಲ್ಟಿಗಳು ಇರ್ತಾವ, ನಾ ಕಳಿಸ್ಕೊಡ್ತೀನಿ. ನಮ್ ಕಡೆ ಡೀಲರ್ಗಳು ಇರ್ತಾವ ಸರ್, ನಾ ಕಳಿಸ್ಕೊಡ್ತೇನೆ ಅವ್ರು. ಈಗ ಒಂದು ಕೋಳಿ ಎಗ್ ಎಷ್ಟು ಕೊಡುತ್ತೆ ಸರ್ ವಾರ್ಷಿಕವಾಗಿ? ಈಗ ನಾವು 10 ರೂಪಾಯಿ ಕೊಂಡು ತಗೋತೇವೆ ನೋಡಿ ಸರ್. ಅಲ್ಲ, ಕೋಳಿಗಳು ಒಂದು ಕೋಳಿ ವಾರ್ಷಿಕವಾಗಿ ಎಷ್ಟು ಮೊಟ್ಟೆಗಳನ್ನು ಕೊಡುತ್ತೆ ಸರ್? ಸರ್ ವಾರ್ಷಿಕವಾಗಿ ಇದು ನಮ್ದು 180 ನಿಂತ 170 ಮಟ ಕೊಡುತ್ತೆ ಸರ್ ಮೊಟ್ಟೆ. ಈಗ ನಾನು ಎಗ್ ಮಾರಬೇಕು ಅಂದ್ರೆ ನನಗೆ ಏನ್ ರೇಟ್ ಸಿಗುತ್ತೆ ಸರ್? ಸರ್ ಎಗ್ ನೀವು ಲೋಕಲ್ ಮಾಡ್ಬೇಕಂದ್ರೆ ಅಲ್ಲಿ 15 ರೂಪಾಯಿ ಹೋಗ್ತದೆ ಸರ್ ನಿಮ್ ಕಡೆ ಲೋಕಲ್ ಮಾಡ್ಬೇಕಂದ್ರೆ. ಈಗ ನಮಗ್ ಕೊಡ್ಬೇಕಂದ್ರೆ ನಾವು 10 ರೂಪಾಯಿ ತಗೋತೇವೆ ಸರ್. ಈಗ ಕ್ವಾಂಟಿಟಿ ಹೆಚ್ಚಿಗೆ ಇದ್ರು ಸರ್. ಯಾಕಂದ್ರೆ ಲೋಕಲ್ ಆತಂದಾಗ ಅಲ್ಲೇ ಲೋಕಲ್ ಕೊಟ್ಬಿಡ್ತಾರೆ. ಹೌದು, 15 ರೂಪಾಯಿ ಕೊಡ್ತೇವೆ ಸರ್. ನಾವು 10 ರೂಪಾಯಿನೂ ತಗೋತೇವೆ, 12 ರೂಪಾಯಿನೂ ತಗೋತೇವೆ ಸರ್. ಈಗ ನಿಮ್ ಪ್ರಕಾರ ನಾನು ಒಂದು ಕೋಳಿ ಸಾಕಾಣಿಕೆ ನಾನು ಏನ್ ಲಾಭ, ಒಂದೊಂದು ಬ್ಯಾಚಿಗೆ ಏನೇನು ಲಾಭ ಮಾಡ್ಕೋಬಹುದು ಸರ್? ಏನು ಮಾಂಸಕ್ಕೆ ಆಯ್ತು ಅಥವಾ ಮೊಟ್ಟೆದಾಯ್ತು, ಏನೆಲ್ಲ ಲಾಭಗಳನ್ನು ತಗೋಬಹುದು ಸರ್? ಮಾಂಸದಾದ್ರೆ ಎಷ್ಟು ಬರುತ್ತೆ, ಮೊಟ್ಟೆದಾದ್ರೆ ಎಷ್ಟು ಬರುತ್ತೆ ಸರ್? ಸರ್ ಮೊಟ್ಟೆದಾದಾಗ ಡೈಲಿ ಇನ್ಕಮ್ ಇದ್ದಂಗೆ ಸರ್. ಈಗ ನೀವು ಈಗ ಡೈಲಿ ಇನ್ಕಮ್ ತೆಗೆದು ಇಟ್ಟಂಗ ಸರ್ ನಿಮ್ಗೆ ಒಂದು 100 ಕೋಳಿ ಬಿಟ್ಕೊಂಡಾಗ ಅಂದ್ರೆ ಉದಾಹರಣೆಗೆ ಅದ ಸರ್, ನಿಮ್ಮ 100 ಕೋಳಿ ಬಿಟ್ಕೊಂಡಾಗ ಕಮ್ಮಿ ಅಂದ್ರೆ 70-80 ತತ್ತಿ ಬರ್ತದೆ ಸರ್. ಅದು 15 ರೂಪಾಯಿ ಒಂದು ತತ್ತಿ ಮಾಡೋದು ಎಷ್ಟಾದ ಸರ್ ನಿಮ್ಗೆ? 100 ತತ್ತಿಗೆ 700-800 ರೂಪಾಯಿ ಆತ. ಅಂತ ಒಂದು 500 ಕೋಳಿ ಇದ್ದು ಅಂದ್ರೆ ನಿಮ್ಗೆ 3,000 ರೂಪಾಯಿ ಆತಗ ತಿಂಗಳ ಸಗ ಇನ್ಕಮ್. ಇದ ದಿನ ಸಗ ದಿನದ. ಈಗ ಒಬ್ಬ ಕಡೆ ದುಡ್ಯಾಕ್ ಹೋಗೋ ಬದಲು ಸಗ ನೀವು ಅಲ್ಲೇ ಮೊಟ್ಟೆದ ಮಾಡ್ಕೋಬಹುದು. ತಿಂಗಳು 30,000 ಇದ್ದಂಗ ನಮ್ ಕೈ. ಮಾಂಸದ ಆಯ್ತಂದ್ರೆ ಸರ್? ಮಾಂಸದ ಏಕ್ದಮ್ ಕಟಿಂಗ್ ಹೋಗ್ಬಿಡ್ತದೆ ಸರ್, ಇಮಿಡಿಯೇಟ್ಲಿ ಅಮೌಂಟ್ ಬಂದ್ಬಿಡ್ತದೆ ನಿಮ್ಗೆ. ಈಗ ನಾನು ನಿಮ್ಮ ಹತ್ರ ಇದನ್ನ ನಾನು ಮರಿಗಳನ್ನು ಬುಕ್ ಮಾಡ್ಬೇಕಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ ಸರ್ ತಮ್ಮ ಹತ್ರ? ಈಗ ಮತ್ತೊಮ್ಮೆ ಯಾಕಂದ್ರೆ ನೋಡ್ತಿರ್ತಾರೆ, ಅವ್ರು ಮರ್ತೋಗ್ಬಿಡ್ತಾರೆ, ಏನ್ ಪ್ರೊಸೀಜರ್ ಇರುತ್ತೆ ಸರ್? ಸರ್ ನನ್ನ ಕಡೆ ಬಂದು ನೀವು ಸ್ಟಾರ್ಟಿಂಗ್ ಒಂದು 15 ದಿವಸ ಮುಂಚೆ ಬುಕಿಂಗ್ ಮಾಡ್ಕೋಬೇಕು ಸರ್. ಇನ್ನೊಂದು ಸರ್ ನಾನು ಸಬ್ಸಿಡಿ ಕೊಡೋತೇನಲ್ಲ ಸರ್, ಒಟ್ಟ ನಾನು 10,000 ಚಿಕ್ಸ್ ಆಯ್ತು ಸರ್ ಮಂತ್ಲಿ. ಅದು 5,000 ಕಮರ್ಷಿಯಲ್ ಕೊಡ್ತೇನೆ ಸರ್. 5,000 ರೈತರಿಗೆ
ಸಬ್ಸಿಡಿ ಮುಖಾಂತರ ಕೊಡ್ತೇನೆ. ಹ್ಮ್. 1 ತಾರೀಕಿನಿಂದ 1 ತಾರೀಕು ಮಟ್ಟ ಕೊಡ್ತೇನೆ ನಾ ಡೇಟ್ ಅವಾಗ. ಈಗ ಇವತ್ತು 1 ತಾರೀಕು ಮಟ್ಟ 5,000 ಬುಕಿಂಗ್ ಆತಂದಾಗ ನಾ ಮತ್ ಕೊಡುದಿಲ್ಲ ಸರ್, ಮತ್ ಮುಂದಿನ ತಿಂಗಳಲ್ಲಿ. ಮತ್ತ್ ಮುಂದಿನ ತಿಂಗಳು. ಹಾ ನೀವು ಯಾವಾಗ ಬೇಕಾತಂದ್ರೆ ಇಮಿಡಿಯೇಟ್ಲಿ ಬುಕಿಂಗ್ ಮಾಡ್ಬೇಕು ಸರ್ ನನ್ನ ಕಡೆ. ಹೌದು. ಇಮಿಡಿಯೇಟ್ಲಿ ಬುಕಿಂಗ್ ಮಾಡಿ ಒಂದು 10%, ಒಂದು 10-15% ನೀವು ಕೊಟ್ಕೊಂಡಾಗ ನಾನು ನಿಮ್ಗೆ ಅದ್ರೊಳಗ ಸಬ್ಸಿಡಿ ಮುಖಾಂತರ ಚಿಕ್ಸ್ ಕೊಡ್ತೇನೆ. ಇವತ್ತು ನನ್ನ ಕಡೆ ಈ ತಿಂಗಳ ಬುಕಿಂಗ್ ಆಗ್ತಂದ್ರೆ ಮತ್ತೆ ಮುಂದಿನ ತಿಂಗಳ ಸರ್ ಮಂತ್ ನಾನು. ಈಗ ಕೆಲವೊಬ್ರು ಹೇಳ್ತಕ್ಕಂಥದ್ದು ಏನಂದ್ರೆ, ಸರ್ ನಿಮ್ಮ ಹತ್ರ ಮರಿಗಳನ್ನೇ ತಗೊಂಡು ಹೋಗ್ಬಿಡ್ತೀವಿ, ಮರಿಗಳು ತಗೊಂಡು ಆದ್ಮೇಲೆ ಕಾಲ್ ರಿಸೀವ್ ಮಾಡಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಕೊಡಲ್ಲ ಅಂತ ಹೇಳ್ತಾರೆ. ತಕ್ಕನಂಗೆ ನೀವ್ ಹೇಳೋದ್ ಏನ್ ತಪ್ಪಿಲ್ಲ ಸಗ. ನೋಡು ಸಗ, ನನ್ನ ಕಡೆ ಮಗಿ ತಗೋಗಿ ಬಿಡ್ಲಿ, ಅವ ಇನ್ನೊಬ್ಬ ಕಡೆ ತಗೋಗಿ ನನಗೆ ಕಾಲ್ ಹಚ್ಲಿ ಸಗ, ಏನೇ ಡಿಸೀಸ್ ಬಂದಂದಾಗ ನಾನು ಅವಾಗ ಉತ್ತರ ಕೊಡ್ತೀನಿ ಸರ್. 24 hours ಫೋನ್ ಹಚ್ಚಿದ್ ಸರ್, ಮೆಡಿಸನ್ ಇದ ಕೊಡೋದು ಇದಾಗಲಿ ಅಂತಂದ್ರೆ. ಆಫರ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ನಂದಿ ಫಾರ್ಮಿಂಗ್ ಕನ್ನಡದಿಂದ ಯಾರು ಬಂದ್ರೆ ಅವ್ರಿಗೆ ಆಫರ್ ಏನಿರುತ್ತೆ ಸರ್? ಈಗ ಸಗ ನಾನು ನೋಡ್ರಿ ಯಾವಾಗ 500 ಕೋಳಿ ತಗೊಂಡೋಗ ಸಗ 1 ಬ್ಯಾಗ್ ಫೀಡ್, 2 ಡಿಂಕಾಗ 2 ಫೀಡ್ ಫ್ರೀ ಕೊಡ್ತೇನೆ. ಮತ್ತ ಸಬ್ಸಿಡಿ ಕೊಟ್ಟು ಇದು ಕೊಡ್ತೇನೆ ಸರ್. ಸಬ್ಸಿಡಿ ಅಂದ್ರೆ ಏನಿರುತ್ತೆ ಸರ್? ಸಬ್ಸಿಡಿ ಅಂದ್ರೆ ಸರ್ 1,000 ಮಗಿ ತಗೊಂಡು ಸಗ ನಾನು 100 ಮಗಿ ಫ್ರೀ ಕೊಡ್ತೇನೆ. ಅವಾಗ 100 ಮಗಿ ತಗೊಂಡಾಗ 10 ಮಗಿ ಫ್ರೀ ಕೊಡ್ತೇನೆ. ಅವಾಗ ನಾನು 50 ತಗೊಳ್ಳಿವಾಗ 5 ಮಗಿ ಫ್ರೀ ಕೊಡ್ತೇನೆ ಸರ್. 50 ತಗೊಂಡ್ರೆ 5 ಮರಿ ಫ್ರೀ ಸರ್. ಯಾಕಂದ್ರೆ ರೈತಗೆ ಬಂದಿರ್ತಾಗ ಸಗ ಅವ್ರ ಕಡೆ ಇಷ್ಟ, ನನ್ ಕಡೆ ಇಷ್ಟ ಐತಿ ಅಮೌಂಟ್, ಇಷ್ಟ ಕೊಡೋಗ ನಂಗೆ ಅಂತ ನಾ ಇಲ್ಲ ಪಾಸ್ ಕಳ್ಸೋದಿಲ್ಲ ಸರ್. ಒಂದ ಬಗ್ಲಿ ಸಗ, ಒಂದ ತಗೊಂಡು ಹೋಗ್ಲಿ ಸರ್. ಸರ್ ಈಗ ಟ್ರೈನಿಂಗ್ ಕೊಡ್ತೀನಿ ಅಂತ ಅಂದ್ರೆ ಏನ್ ಟ್ರೈನಿಂಗ್ ಕೊಡ್ತೀರಾ? ಈಗ ಯಾರು ಟ್ರೈನರ್ಸ್ಗಳು ಇದಾರ ಸರ್? ಈಗ ಸರ್ ಟ್ರೈನಿಂಗ್ ಬಾಜು ಅದಾಗ್ಲಿ ಸಟ್ನಾಗ ಟೈಲಾಗ ಬೇಕಂದ್ರೆ ಭೇಟಿ ಮಾಡಿಸ್ತೇನೆ ನಿಮ್ಗೆ. ಬರ್ರಿ ಸರ್. ಓಕೆ ಸರ್, ಇವಾಗ ನಮ್ಮ ಟೈಲ್ನಾಗ ಒಂದು ಇವರೆಲ್ಲ ನಿಮ್ ಟ್ರೈನರ್ಸ್? ಪ್ರತಿ ಸಂಡೇನು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಪ್ರತಿ ಸಂಡೇ ಊಟದ ಇಟ್ಟದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅವಾಗ ಮಾರ್ನಿಂಗ್ ಬಂದ 10 ಗಂಟೆಗೆ ಬಂದ 4 to 5 ಗಂಟೆ ಮಟ್ಟ ಏನೆಲ್ಲ ನೀವು ಟ್ರೈನಿಂಗ್ ಕೊಡ್ತೀರಾ ಸರ್? ನಮಗೆ ಸರ್ ನಾವು ಮೊದ್ಲು ಸಡ್ ನಿರ್ಮಾಣ ಹೆಂಗ್ ಮಾಡ್ಬೇಕು, ಕಮ್ಮಿ ಬಜೆಟ್ ಲೋ ಬಜೆಟ್ ನಾಗ ಆ ಟೈಪ್ ಹೇಳ್ಕೊಡ್ತೀವಿ ಸರ್. ಮತ್ತೆ ಫೀಡಾಗ ಡ್ರಿಂಕಾಗ ಯಾವ ಟೈಪ್ ಇಡಬೇಕು, ಎಷ್ಟು ಕೋಳಿಗೆ ಎಷ್ಟು ಇಡಬೇಕು, ಮತ್ತೆ ಯಾವ ಮೆಡಿಸನ್ ಹೆಂಗ್ ಹಾಕ್ಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೇವೆ. ಮತ್ತೆ ಮಾರಾಟ ಹೆಂಗ್ ಮಾಡ್ಬೇಕು, ಪ್ರತಿಯೊಂದನ್ನು ಪಿನ್ ಟು ಪಿನ್ ಹೇಳ್ಕೊಡ್ತೇವೆ. ಒಂದ ದಿವಸದಾಗ ಎಲ್ಲ ಕಲಿಯಕ್ ಆಗೋದಿಲ್ಲ ಸಗ. ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತೇವೆ ನಾವು. ಮೇನ್ ಇಂಪಾರ್ಟೆಂಟ್ ಸರ್. ಅಂದ್ರೆ ಇದ್ರಲ್ಲಿ ಏನಿರುತ್ತೆ ಮೇನ್ ಆಗಿ ಸರ್? ಸಡ್ ನಿರ್ಮಾಣ ಮಾಡೋದು, ರೋಗಗಳು ಹೆಂಗ್ ಕಂಟ್ರೋಲ್ ಮಾಡೋದು, ಫೀಡಿಂಗ್ ಯಾವ ಟೈಮಿಗೆ ಏನ್ ಹಾಕೋದು, ಅದ ಇಂಪಾರ್ಟೆಂಟ್. ಅದು ನೀವು ಒಂದ್ ದಿವಸದ ಮಟ್ಟಿಗೆ? ಒಂದ್ ದಿವಸದ ಮಟ್ಟಿಗೆ. ಈ ಊಟದ ವ್ಯವಸ್ಥೆ? ಊಟದ ವ್ಯವಸ್ಥೆ ಮಧ್ಯಾಹ್ನ ನಾವು ಮಾಡ್ತೀವಿ ಸರ್. ಊಟದ ವ್ಯವಸ್ಥೆ ಯಾವ್ದಾಗ ಬಾಗ ಹೂ ನಿಂತ ದೂದು ಹಳ್ಳಿ ನಿಂತ, ಯಾಕಂದ್ರೆ ಇಲ್ಲಿ ಹಳ್ಳಿಯಾಗ ಏನ್ ಸಿಗೋದು ಸಗ. ಇದಾಗ ಸಿಟಿ ನಿಂತ 10 ಕಿಲೋಮೀಟರ್ ಇದೆ ನಮ್ದು. ಅದ್ರ ಸಂಬಂಧ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೇವೆ ನಾವು. ಫೀಸ್ ಏನಾರ ಇರುತ್ತೆ ಸರ್? ಏನಿಲ್ಲ ಸರ್, ಎಲ್ಲ ಫ್ರೀ. ಊಟ ಉಚಿತ, ಟ್ರೈನಿಂಗ್ ಉಚಿತ, ಮತ್ ಮಗಿ ಸಬ್ಸಿಡಿ ಹಾಕಿ ಕೊಡತೇವ್ ನಾವು. ಪ್ರತಿಯೊಂದನು ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡತೇವ್ ಸರ್ ನಾವು. ಇದ್ರ ಟ್ರೈನಿಂಗ್ ಬಗ್ಗೆ ನಾನು ಇವ್ರ ಹತ್ರ ಕೇಳಬಹುದು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ. ಜಗದೀಶ್ ಅಂತ ಹೇಳಿ ಸರ್. ನಾವು ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್ ತಾಲೂಕವರು. ಈ ಕೋಳಿ ಸಾಕಾಣಿಕೆ ಬಗ್ಗೆ ಅವರು ಮಾಹಿತಿ ಕೊಡ್ತಿದ್ರು. ನಾವು ಬಂದು ನೋಡ್ಕೊಂಡು ಅಡ್ಡಿ ಇಲ್ಲ, ಪರವಾಗಿಲ್ಲ, ಕೋಳಿ ಫಾರ್ಮ್ ನಾವು ಮಾಡ್ಬೇಕಂತ ವಿಚಾರ ಮಾಡ್ಲಿಕ್ಕತ್ತೀವಿ. ಅವು ಮಾಡೋಕ್ಕಿಂತ ಮೊದಲು ನಮ್ಗೆ ಟ್ರೈನಿಂಗ್ ಇದ್ದಿದ್ದಿಲ್ಲ. ಇವರು ಚಂದ್ರು ಅವರು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಯಾವ ಥರ ಮಾಡ್ಬೇಕು ಏನು ಅಂತ. ಆ ಪ್ರಕಾರ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ನಾನು ಕೋಳಿ ಫಾರ್ಮ್ ಮಾಡ್ತೀನಿ. ಈ ಟ್ರೈನಿಂಗ್ ಹೆಂಗ್ ಅನ್ಸುತ್ತೆ ಸರ್ ನಿಮಗೆ? ಪರವಾಗಿಲ್ಲ ಸರ್, ಟ್ರೈನಿಂಗ್ ಮಾತ್ರ ಪರವಾಗಿಲ್ಲ. ಯಾಕಂದ್ರೆ ಯಾರು ಫ್ರೀ ಹೇಳ್ಕೊಡಲ್ಲ. ಆಕ್ಚುಲಿ ಅವರು ಊಟ ಕೊಟ್ಟು ಅಲ್ಲಿ ಬಂದವರಿಗೆ ವ್ಯವಸ್ಥೆ ಮಾಡ್ಕೊಂಡು ಊಟದ ವ್ಯವಸ್ಥೆ ಮಾಡಿ ಟ್ರೈನಿಂಗ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗೈತೆ ಸರ್. ನೋ ಪ್ರಾಬ್ಲಮ್. ಬೇರೆಯವರು ಬಂದು ಸಹಿತ ಟ್ರೈನಿಂಗ್ ತಗೋಬಹುದು. ನನ್ನ ಹೆಸರು ಸುರೇಶ್ ಅಂತ. ನಾವು ಗದಗದವ್ರಿ. ಇಲ್ಲಿ ಚಂದ್ರೂರ್ ಕೋಳಿ ಫಾರ್ಮ್ಲಿಂದ ನಾವು ಕೋಳಿ ಲಾಸ್ಟ್ ಟೈಮ್ ಇವ್ರ ಕಡೆ ಓದಿದ್ವಿ. ಒಂದು 6 ತಿಂಗಳಿಂದ ಒಂದು 2 ಕೋಳಿ ಓದಿದ್ವಿ. ಆಮೇಲೆ ಅದು ಎಲ್ಲ ಮಾರಾಟ ಮಾಡೋದು, ಅದಕ್ಕೆ ಫೀಲ್ಡ್ ಹೆಂಗ್ ಕೊಡ್ಬೇಕು, ನಾವ್ ಎವ್ರಿ ಟೈಮ್ ಅವ್ರು ಕಾಲ್ ಮಾಡಿದಾಗೂ ನಮ್ಗೆ ರೆಸ್ಪಾನ್ಸ್ ಮಾಡ್ರವ್ರು. ಅಡ್ಡಿಲ್ಲ, ನಮ್ಗೆ ಅವ್ರ ಕಡೆಯಿಂದ ಎಲ್ಲಾ ಚಲೋ ಅನಿಸ್ತೆ. ಆಮೇಲೆ ಅದಕ್ಕ ರೋಗ ಬಂತಂದ್ರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು, ಯಾವ ತರ ಅದನ್ನ ಆರೈಕೆ ಮಾಡ್ಕೋಬೇಕು, ಆಮೇಲೆ ಸೇಲ್ ಹೆಂಗ್ ಮಾಡ್ಕೋಬೇಕು, ಎಲ್ಲ ನಮ್ಗೆ ಎನಿ ಟೈಮ್ ಅವ್ರು ರೆಸ್ಪಾನ್ಸ್ ಮಾಡ್ಯಾರ. ಆಮೇಲೆ ನಮ್ಗೆ ಎವ್ರಿ ಸಂಡೇ ಊಟದ ವ್ಯವಸ್ಥೆ ಎಲ್ಲ, ಆಮೇಲೆ ಶೆಡ್ ಯಾವ ತರ ನಿರ್ಮಾಣ ಮಾಡ್ಬೇಕು, ಎಷ್ಟು ಕೋಳಿಗಳಿಗೆ ಎಷ್ಟು ಸೈಜಿಂದ ಶೆಡ್ ನಿರ್ಮಾಣ ಮಾಡ್ಬೇಕು, ಗಾಳಿ ಯಾವ ತರ ಇಂದ ಯಾವ ಕಡೆ ಇದು ಆಗ್ಬೇಕು, ಎಲ್ಲ ಒಟ್ಟಲ್ಲಿ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಟೋಟಲ್ ಟ್ರೈನಿಂಗ್ ಒಳ್ಳೆ ಐತಿ, ಚಲೋ ಐತಿ. ಚೆನ್ನಾಗೈತೆ.